ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಎಲಿಗೆಂಟ್ ಆಗಿರೋ ಡಿಸೈನ್ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಡಿಸೈನು. ಇದು ಬಂದು 2 ಸ್ಟೆಪ್ಪಲ್ಲಿ ಬರುತ್ತೆ ಡಿಸೈನು. ನಾನು ಈ ಡಿಸೈನ್ಗೆ ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಸೂಜಿ ಬಂದು 10.0.75 mm ತೊಗೊಂಡಿದ್ದೀನಿ. ಇಲ್ಲಿ ಬೀಡ್ಸ್ ಬಂದು ನೋಡಿ 2 ಶೇಪ್ಸ್ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು 3 mm ಬೀಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಗೋಧಿ ಶೇಪಲ್ಲಿರೋ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡನ್ ಬೀಡ್ಸು. ಬೀಡ್ಸು ಆಪ್ಷನಲ್ಲು, ಬೇಕೆಂದರೆ ಯೂಸ್ ಮಾಡ್ಬೋದು, ಬಟ್ ಈ ಡಿಸೈನ್ಗೆ ಬೀಡ್ಸೇ ಹೈಲೈಟು. ಸೊ ಹಂಗಾಗಿ ನಾನು ಗೋಲ್ಡ್ ಕಲರ್ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಒನ್ ಟೈಮು ಲಾಕ್ ಆಗೋಲ್ಲ, ತುಂಬ ಲೂಸ್ ಆಗುತ್ತೆ. ಸೊ ಹಾಗಾಗಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. 2, 3, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಈ ಥರ ಗೋಧಿ ಶೇಪಲ್ಲಿರೋ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು 2 ದಾರದೊಳಗಡೆ ಇನ್ಸರ್ಟ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದ ಆದಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ಫ್ಲವರ್ ಬೀಡನ್ನ ತೊಗೋತಾ ಇದ್ದೀನಿ. ಫ್ಲವರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಫ್ಲವರ್ ಬೀಡ್ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಬೀಡ್ಸ್ ಬದಲು ಜಸ್ಟ್ ಚೈನ್ಸ್ನ ಹಾಕೋಬೋದು ಫ್ರೆಂಡ್ಸ್ ನೀವಿಲ್ಲಿ. ನೋಡಿ, ಫ್ಲವರ್ ಬೀಡನ್ನ ಈ ಥರ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಮಾಡಿ ಫಸ್ಟ್ ಬೀಡನ್ನ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಆ ಲಾಕ್ನ ಸೀರೆಗೆ ಈ ಥರ ಲಾಕ್ ಮಾಡ್ತೀನಿ. ನೆಕ್ಸ್ಟು ಮತ್ತು ಸೇಮು ಇದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಯೂಸ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಯಾವಾಗೂ ಅಷ್ಟೇ, ಫಸ್ಟ್ ಬೀಡನ್ನ ಲಾಕ್ ಮಾಡಿ ಆಮೇಲೆ ಆ ಲಾಕ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಹಂಗಂದರೆ ಬೀಡ್ಸು ಜರುಗೋದಿಲ್ಲ, ಆ ಕಡೆ ಈ ಕಡೆ ಏನು ನೀಟಾಗಿ ಇರುತ್ತೆ ಒಂದೇ ಸೈಡು. ಡಿಸೈನು ಅಷ್ಟೇ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಬೀಡ್ ಇನ್ಸರ್ಟ್ ಮಾಡಿದ್ದು ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಸೇಮ್ ನಾನು ಇವಾಗಿನ ಬೀಡ್ಸ್ನ ಹಾಕಿದ್ನಲ್ಲ ಅದೇ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಈ ಥರ ಗೋಧಿ ಶೇಪಲ್ಲಿರೋ ಬೀಡು, ಇದಾದಮೇಲೆ ನೆಕ್ಸ್ಟು ನಾನು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೀವು ಈ ಫ್ಲವರ್ ಬೀಡ್ಸು ಮತ್ತು ಈ ಗೋಧಿ ಶೇಪಲ್ಲಿ ಇರೋ ಬೀಡ್ಸ್ ನಾನೇನು ಯೂಸ್ ಮಾಡಿದ್ದೀನಲ್ಲ ಅದ್ರ ಬದಲು ನೀವು ರೀಪ್ಲೇಸ್ಮೆಂಟು ಬೇರೆ ಬೀಡ್ಸ್ನು ಯೂಸ್ ಮಾಡ್ಕೋಬೋದು. ಸೇಮ್ ಫಸ್ಟ್ ಸ್ಟೆಪ್ ಇದು ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಬಂದು 2 ಸ್ಟೆಪ್ ಡಿಸೈನ್ ಅಷ್ಟೇ. ಒಂದೇ ಸ್ಟೆಪ್ಪಲ್ಲೂ ಹಾಕ್ಬೋದು ಇದು, ಬಟ್ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಅಂತ ನಾನು 2 ಸ್ಟೆಪ್ ಯೂಸ್ ಮಾಡಿದ್ದೀನಿ. ನಿಮಗೆ ಒಂದು ಸ್ಟೆಪ್ಪಲ್ಲಿ ಬೇಕಂದ್ರೂ ಆರಾಮಾಗಿ ಹಾಕ್ಬೋದು. ನೋಡಿ, ಬೀಡ ಆದಮೇಲೆ 4 ಚೈನ್ ಹಾಕಿದ್ದೀನಿ. ಸೀರೆ ಪೂರ್ತಿ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಯಾಂಪಲ್ಗೆ ಹಾಕ್ತಿರೋದ್ರಿಂದ ಸೊ ಲಾಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, 1, 2 or 3 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಕಟ್ ಮಾಡಿ ಬ್ಯಾಕ್ ಸೈಡ್ ಲಾಸ್ಟಲ್ಲಿ ಗಮ್ ಫೇಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟಾಗಿ ಹಾಕಿ ಆಗಿದೆ. ನಾನು ಸ್ಯಾಂಪಲ್ಗೆ ಹಾಕಿರೋದ್ರಿಂದ ಇಷ್ಟು ಹಾಕಿದ್ದೀನಿ. ಇವಾಗ
ಸೆಕೆಂಡ್ ಸ್ಟೆಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪು ತುಂಬ ನೀಟಾಗಿ ಬರಬೇಕು, ಇದು ಬೇಸಿಕ್ ಲೈನ್ ಆಗಿರೋದ್ರಿಂದ ನೀಟಾಗಿ ಬಂದ್ರೇ ನೆಕ್ಸ್ಟ್ ಡಿಸೈನ್ ಹಾಕಿದ್ದು ಚೆನ್ನಾಗಿ ಕಾಣಿಸುತ್ತೆ, ಸೀರೆ ರಿಂಕಲ್ಸ್ ಬರೋಲ್ಲ ನಿಮಗೆ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಪ್ರತಿ ಸಾರಿನೂ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಮಧ್ಯೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮಧ್ಯೆ ಹೋಗ್ಬಿಟ್ಟು ದಾರಾನ ಲಾಕ್ ಮಾಡ್ಕೊಳ್ಳೋಣ ಸೆಕೆಂಡ್ ಸ್ಟೆಪ್ ಹಾಕೋದಕ್ಕೆ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ಇಲ್ಲಿ 4 ಚೈನ್ ಏನಿದೆಯಲ್ಲ ಸ್ಟಾರ್ಟಿಂಗಲ್ಲಿ, ಆ 4 ಚೈನ್ ಕೆಳಗಡೆ 4 ಚೈನ್ ಹಾಕೊಳ್ಳೋಣ. ಇಲ್ಲಾಂದರೆ 4 ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದೊಂದು ಸಿಂಗಲ್ ಕ್ರೋಶ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಎರಡು ಸೇಮ್ ಆಗುತ್ತೆ. ಇಲ್ಲಿ ಕುಚ್ಚು ಬರುತ್ತೆ ಈ ಸ್ಪೇಸಲ್ಲಿ, ಸೊ ಚೈನ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಈ 4 ಚೈನ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶ ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನಿಲ್ಲಿ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಇಲ್ಲಿ ಬ್ಯಾಕ್ ಸೈಡು ಫ್ಲವರ್ ಬೀಡ್ನ ಕೆಳಗಡೆ ಬ್ಯಾಕ್ ಸೈಡಿಂದ ದಾರ ಕಾಣುತ್ತಲ್ವ, ಆ ದಾರದೊಳಗಡೆ ಹೋಗಿ ಒಂದು ದಾರನ ತೊಗೊತಾ ಇದ್ದೀನಿ. ಈಗ 4 ಲೂಪ್ಸ್ ಕಾಣಿಸ್ತಾ ಇದೆ. ಈ ಎರಡರಲ್ಲೊಂದು, ಈ ಎರಡರಲ್ಲೊಂದು, ಈ ಎರಡರಲ್ಲೊಂದು ಟ್ರಿಪಲ್ ಕ್ರೋಶ ಮಾಡಿದ್ದೀನಿ. ಟ್ರಿಪಲ್ ಕ್ರೋಶ ಮಾಡಿ ಮತ್ತೆ ನಾನು 1 2 3 ಚೈನ್ ಹಾಕೋತಾ ಇದ್ದೀನಿ. ಈ ಟ್ರಿಪಲ್ ಕ್ರೋಶ ಏನು ಮಾಡಿದ್ದೀನಲ್ಲ ಅದ್ರ ಬ್ಯಾಕ್ ಸೈಡ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ದಾರ ತಂದು ಈ ಎರಡನ್ನೂ ಸೇರಿ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊತೀನಿ. ಸೇಮು ಬ್ಯಾಕ್ ಸೈಡ್, ಬೀಡ್ ಬ್ಯಾಕ್ ಸೈಡ್ ಇರೋ ದಾರದ ಒಳಗಡೆ ಹೋಗೊಂದು ದಾರ ತಂದು ಟ್ರಿಪಲ್ ಕ್ರೋಶ ಮಾಡ್ಕೋತೀನಿ. 1 2 3 ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ದಾರದ ಟ್ರಿಪಲ್ ಕ್ರೋಶ ಕಂಬ ಏನಿರುತ್ತಲ್ಲ ಅದ್ರ ಬ್ಯಾಕ್ ಸೈಡ್ ಹೋಗಿ ಒಂದು ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಇದೇ ಥರನೇ ಒಂದು 5 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಪಿಕೌಟ್ ಬರಲಿ. ನೆಕ್ಸ್ಟ್ ಚೈನ್ ಸಖತ್ ಈಸಿ ಇದೆ ಫ್ರೆಂಡ್ಸ್, ಇದು ಏನಂತ ಏನು ಟಫ್ ಏನಿಲ್ಲ, ತುಂಬ ಈಸಿ ಡಿಸೈನ್ ಇದು. ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಹಾಕಕ್ಕೆ ಬಂದರೆ ಸಾಕು, ಈ ಡಿಸೈನ್ ಹಾಕಕ್ಕೆ ಬರುತ್ತೆ. ಬಿಗಿನರ್ಸ್ಗಾದರೂ ಅಷ್ಟೇ, ಚೆನ್ನಾಗಿ ಹಾಕಕ್ಕೆ ಬರುತ್ತೆ ನನಗಾದರೂ ಅಷ್ಟೇ. ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಬಂದರೆ ಎಂಥವ್ರಾದ್ರೂ ಈ ಡಿಸೈನ್ ಹಾಕ್ಬೋದು ಫ್ರೆಂಡ್ಸ್. ನೋಡಿ 4 ಟ್ರಿಪಲ್ ಕ್ರೋಶ ಆಗಿದೆ, ಪಿಕೌಟ್ ಬಂದಿದೆ. ನೆಕ್ಸ್ಟ್ 5th ಒನ್ನು, 1 2 3 ಇಲ್ಲಿ ನಾವು 3 ಚೈನ್ ಹಾಕಿ ಏನು ಪಿಕೌಟ್ ಮಾಡ್ಕೊತೀವಲ್ಲ ಅದೇ ಪ್ಲೇಸಲ್ಲಿ 2 ಚೈನು ಹಾಕಿ ಮಾಡ್ಕೋಬೋದು. ನೋಡಿ 5 ಪಿಕೌಟ್ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಟ್ರಿಪಲ್ ಕ್ರೋಶ ಮಾಡಿಕೊಂಡು ಅದ್ರ ಮೇಲೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, 3 mm ಬೀಡು. ಇಲ್ಲಿ ನಾನು ಪಿಕೌಟ್ ಹಾಕಲ್ಲ, ಟ್ರಿಪಲ್ ಕ್ರೋಶ ಹಾಕಿದ್ದೀನಿ, ಕಂಬ ಬಂದಿದೆ ಅಲ್ವಾ, ಈ ಲೂಪ್ ಒಳಗಡೆ ಒಂದು 3 mm ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ನೋಡಿ, ಈ ಇನ್ಸರ್ಟ್ ಮಾಡಿದ ಬೀಡನ್ನ ಏನು ಲಾಕ್ ಮಾಡಲ್ಲ ನಾನು, ಅದ್ರ ಮೇಲೆ 2 ಟೈಮ್ಸ್ ದಾರ ತಗೊಂಡು ಹಾಗೆ ಟ್ರಿಪಲ್ ಕ್ರೋಶ ಮಾಡ್ಕೋತೀನಿ. ಸೇಮ್ ನಾನು ಇಷ್ಟೊತ್ತು ಏನು ಟ್ರಿಪಲ್ ಕ್ರೋಶ ಮಾಡಿ ಪಿಕೌಟ್ ಹಾಕಿದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಟ್ರಿಪಲ್ ಕ್ರೋಶ ಹಾಕಿದ್ದೀನಿ. ಇಲ್ಲಿಂದ ಮತ್ತೆ ನಾನು 1 2 3 ಚೈನ್ ಹಾಕಿ ಪಿಕೌಟ್ ಮಾಡ್ತೀನಿ. ಈಗ 1 2 3 4 5 ಹಾಕಿ ಬೀಡ್ ಹಾಕಿದ್ದೀನಿ. ಈಗ ಮತ್ತೆ ಬೀಡನ್ನ ಲೆಫ್ಟ್ ಸೈಡಲ್ಲಿ 5 ಪಿಕೌಟ್ ಬರೋ ಥರ ಟ್ರಿಪಲ್ ಕ್ರೋಶ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ನಮಗಿಲ್ಲಿ ಆರ್ಚ್ ಬಂದಿದೆ. ಪ್ರತಿ ಸಾರಿ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಮಾತ್ರ ಮಾಡಿ ಬೀಡ್ ಹಾಕ್ತಿದ್ದೆ, ಈ ಸಾರಿ ಪಿಕೌಟ್ ಹಾಕಿದ್ದೀನಿ ಮೇಲ್ಗಡೆ, ಈ ಥರ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್ ಆರ್ಚು, ಎಲ್ಲೂ ಒಂಚೂರು ಅಪ್ಸ್ ಡೌನ್ಸ್ ಆಗಿಲ್ಲ, ಮತ್ತು ಈ ಥರ ಬೆಂಡ್ ಆಗೋದು ಆ ಥರ ಏನಿಲ್ಲ, ಅಷ್ಟು ಕ್ಲೀನಾಗಿ ಬಂದಿದೆ. ಇದನ್ನು ನೋಡಿ ಇವಾಗ ಲಾಸ್ಟ್
ಫಿಫ್ತ್ ಒನ್ ಏನಿದೆ ಅಲ್ವಾ, ಇದನ್ನು ನಾನಿಲ್ಲಿ ಈ ಬೀಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ 4 ಚೈನ್ ಕೆಳಗಡೆ 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಕೆಳಗಡೆ 4 ಚೈನ್ ಹಾಕಿ ಈಗ ಮತ್ತೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊತೀನಿ. ಈ ಬೀಡ್ನ ಕೆಳಗಡೆ ಆರಡೆ ದಾರ ಏನಿರುತ್ತಲ್ವ, ಆರಡೆ ದಾರ ಪೂರ್ತಿಯಾಗಿ ಬರಬೇಕು. ಅಲ್ಲೋಗ್ಬಿಟ್ಟು ಒಂದು ದಾರ ಅಂತಂದು ಎರಡರಲ್ಲೊಂದು ಫಸ್ಟು ಒಂದು ಕಂಬ ಬಂದುಬಿಟ್ರೆ ಟ್ರಿಬಲ್ ಕ್ರೋಶ. ಇಲ್ಲಿ ನೆಕ್ಸ್ಟ್ ಎಲ್ಲ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥ್ರೆಡ್ಡಿಂದ ಬ್ಯಾಕ್ ಸೈಡ್ ಬೀಡ್ನ ಬ್ಯಾಕ್ ಸೈಡ್ ಥ್ರೆಡ್ಡಲ್ಲಿ ಪೂರ್ತಿ ದಾರ ತಗೊಳ್ಳೋದು ಸ್ವಲ್ಪ ಡಿಲೇ ಆಗ್ಬೋದು ಸ್ಟಾರ್ಟಿಂಗಲ್ಲಿ. ಡಿಲೇ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡಿಕೊಂಡೇ ತಗೊಳ್ಳಿ. ನೋಡಿ ಕಂಬ ಬಂದಿದೆ. ಈಗ ನೆಕ್ಸ್ಟ್ ಇಲ್ಲಿ 1 2 3 ಇದನ್ನೇ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಇದು ಫೈನಲ್ ಸ್ಟೆಪ್. ಇದು ಬಂದು ಇದಾದಮೇಲೆ ನಾನಿಲ್ಲಿ ಈ ಪ್ಲೇಸಲ್ಲಿ 4 ಚೈನ್ ಏನು ಗ್ಯಾಪ್ ಇದೆ ಅಲ್ವ, ಆ ಪ್ಲೇಸಲ್ಲಿ ಬಂದು ಕುಚ್ಚಾಕಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ ಇದು ಆರ್ಚ್ ಈ ಥರ ಬಂದಿದೆ. 2 ಆರ್ಚ್ ಮಾತ್ರ ಹಾಕಿದ್ದೀನಿ ಸ್ಯಾಂಪಲ್ಗೋಸ್ಕರ. ಇಲ್ಲಿ ಮಧ್ಯ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ನಾನು ಕುಚ್ಚಾಕ್ತೀನಿ. ಇದು ದಾರ ನೋಡಿ ಎಕ್ಸ್ಟ್ರಾ ಬಂದಿದೆಯಲ್ಲ, ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಬಿಡೋಣ. ಟರ್ನ್ ಮಾಡಿಕೊಂಡು ಈ ಥರ ದಾರ ಗಮ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಇದು ಡಿಸೈನ್ ಕಂಪ್ಲೀಟಾಗಿ ಆಗಿದೆ. ಕುಚ್ಚು ಹಾಕಿದ್ದೀನಿ. ಡಿಸೈನ್ ಈ ಥರ ಕಾಣಿಸ್ತಾ ಇದೆ ಫೈನಲಾಗಿ. ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಡಿಸೈನು ಸಖತ್ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಡಾರ್ಕ್ ಕಲರ್ ಸ್ಯಾರೀಸ್ಗೆ ಈ ಥರ ಗೋಲ್ಡನ್ ಬೀಡ್ಸ್ ಹಾಕೋದ್ರಿಂದ ತುಂಬ ಹೈಲೈಟ್ ಅನಿಸುತ್ತೆ. ಡಿಸೈನು ಅಷ್ಟೇ 2 ಸ್ಟೆಪ್ ಅಷ್ಟೇ. ಇದು ಬೇಗ ಹಾಕ್ಬಿಡ್ಬೋದು. ನೀವು ಈ ಬೀಡ್ಸ್ ರಿಪ್ಲೇಸ್ ಮಾಡ್ಕೋಬೇಕು ಅಂದರೆ ಬೇರೆ ಇದೇ ಥರದ ಬೀಡ್ಸು ಬೇರೆ ಶೇಪಲ್ಲಿರೋದು ಯೂಸ್ ಮಾಡ್ಕೊಳ್ಳಿ. ಅಥವಾ ಬೀಡ್ ಬೇಡ ಅಂದರೆ ಈ ಪ್ಲೇಸಲ್ಲಿ ಚೈನ್ ಹಾಕ್ಕೊಳ್ಳಿ. ಬೀಡನ್ನ ಸ್ಕಿಪ್ ಮಾಡಿಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ಇದು ಡಿಸೈನು ನಾನಿಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಹಾಕಿದ್ದೀನಲ್ವ, ಈ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡಿಕೊಂಡು ಸೇಮ್ ಅದೇ ಥರನೇ ಪಿಕೌಟ್ ಬರೋ ಥರ ಹಾಕ್ಕೋಬೋದು ಫ್ರೆಂಡ್ಸ್. ಕುಚ್ಚು ಅಷ್ಟೇ ಇಲ್ಲಿ ನಾನು 150 ತೊಗೊಂಡು ಡಬಲ್ ಮಾಡಿದ್ದೀನಿ. 300 ಸ್ಟ್ಯಾಂಡರ್ಡ್ ಲೇಯರ್ಸು 300 ಲೇಯರಲ್ಲೇ ಕುಚ್ಚು ಹಾಕಿರೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಲೆಂತ್ ಉದ್ದಾನೇ ಇದೆ. ನೀವು ಬೇಕಂದರೆ ಪುಟ್ಟದಾಗಿನೂ ಕಟ್ಕೋಬೋದು. ಈ ಡಿಸೈನ್ಗೆ ಏನಿಲ್ಲ ಅಂದರೂ ಒಂದು 400ಇಂದ 450ವರೆಗೂ ಪ್ರೈಸ್ ಮಾಡ್ಬೋದು ಫ್ರೆಂಡ್ಸ್. ಅದು ಯಾವ್ಯಾವ ಪ್ಲೇಸಲ್ಲಿ ಯಾವ ಥರ ಇದೆ ರೇಟ್ಸು ಆ ಥರ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅವನಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.